ಸರ್, ಈಗ ಒಂದು ಹೆಣ ಸಿಕ್ತು, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಠಾಣಾಧಿಕಾರಿ ಅಂತ ಇರ್ತಾರಲ್ವ, ಅವ್ರಿಗೆ ಅವಕಾಶಗಳಿದೆಯಾ? ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್, ಇನ್ವೆಸ್ಟಿಗೇಟರ್ ಏನು ಆಫೀಸರ್ ಇರ್ತಾರೆ, ಅವ್ರ ಮೂಲಕ ಇದು ಆಗಬೇಕಾ ಅಂತೇಳಿ? ಯಾಕಂದರೆ ಠಾಣಾಧಿಕಾರಿಗೆ ಇದು ಠಾಣಾಧಿಕಾರಿನ ನಿರ್ಧಾರ ಮಾಡ್ತಾಯಿದ್ರು ಆ ಟೈಮ್ನಲ್ಲಿ ಅಂತ ಹೇಳ್ತಿದ್ದಾರೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಜನರಿಗೆ ಅರಿವಾಗುವಂತೆ ಅಂತ ಒಂದು ಪ್ರಶ್ನೆ. ಠಾಣಾಧಿಕಾರಿ ಆ ಕ್ಷಣದಲ್ಲಿ ಯಾರು ಇರ್ತಾರೋ, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಎಬೋ ಆರ್ ಠಾಣಾಧಿಕಾರಿ. ಇನ್ಸ್ಪೆಕ್ಟ್ರೇ ಆಗಬೇಕು, ACPನೇ ಆಗಬೇಕು, ಸಬ್ ಇನ್ಸ್ಪೆಕ್ಟ್ರೇ ಆಗಬೇಕು ಅಂತ ಇಲ್ಲ ಕಾನೂನಲ್ಲಿ. ನಮ್ಮ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಯಾರು ಹೆಡ್ ಕಾನ್ಸ್ಟೇಬಲ್ ಠಾಣೆಗೆ, ನಮ್ಮಲ್ಲಿ ಒಂದು SHD ಸ್ಟೇಷನ್ ಹೌಸ್ ಡೈರಿ ಅಂತ ಒಂದಿರುತ್ತೆ. ಅಲ್ಲಿ ಬರೆದು ಸಬ್ ಇನ್ಸ್ಪೆಕ್ಟ್ರು ಅಥವಾ ಇನ್ಸ್ಪೆಕ್ಟ್ರು, ಅದಕ್ಕೆ ಈಗ ಇನ್ಸ್ಪೆಕ್ಟ್ರು ಚಾರ್ಜ್ ಇರ್ತಾರೆ. ಹಿಂದೆ ಎಲ್ಲ ಸಬ್ ಇನ್ಸ್ಪೆಕ್ಟ್ರುಗಳು ನಾವು ಚಾರ್ಜ್ ಇರ್ತಿದ್ವಿ. ನಾವು ಎಲ್ಲ ಹೊರಗಡೆ ಹೋಗ್ತಾಯಿದ್ವಿ, ಆಗ ಇಂಥ ಹೆಡ್ ಕಾನ್ಸ್ಟೇಬಲ್ ಚಾರ್ಜ್ ಇದ್ದಾರೆ ಅಂತ. ಅವಾಗೆಲ್ಲ ASI ಪೋಸ್ಟ್ಗಳಿರಲಿಲ್ಲ ನಾವೆಲ್ಲ ಸರ್ವಿಸ್ ಮಾಡಬೇಕಾದ್ರೆ. ತುಂಬ ಸಿಟಿಗಳಲ್ಲಿ ಎಲ್ಲೋ ಒಂದೆರಡು ಇರ್ತಿತ್ತು, ಇನ್ನು ಮಿಕ್ನಾದಂಗೆಲ್ಲ ಹೆಡ್ ಕಾನ್ಸ್ಟೇಬಲ್ಸೇ ಇರ್ತಿತ್ತು. ಹೆಡ್ ಕಾನ್ಸ್ಟೇಬಲ್ಗೆ ನೀನು ಇನ್ಚಾರ್ಜ್ ಇದೆಯಪ್ಪ, ನಾನು ಇಂಥ ಕ್ರೈಮ್ನಲ್ಲಿ ಅಥವಾ ಇಂಥ ಕ್ರೈಮ್ ಡ್ಯೂಟಿಲಿ ಅಥವಾ ನಾನು ರಜಾ ಹೋಗ್ತಾಯಿದ್ದೀನಿ ಅಥವಾ ಇಂಥ ಕಡೆಗೆ ಹೋಗ್ತಾಯಿದ್ದೀನಿ ಅಂತ ಬರೆದು ಹೊರಟ್ಬಿಟ್ರೆ ಅವರು ಅದನ್ನು ರುಜು ಹಾಕಿ ಚಾರ್ಜ್ ತಗೊಳ್ಳೋರು. ಆ ಚಾರ್ಜ್ ಇರೋ ಟೈಮ್ನಲ್ಲಿ, ಆ ವೇಳೆಯಲ್ಲಿ ಯಾವುದೇ ಕೇಸ್ ಬರಲಿ, ಮರ್ಡರ್ ಆಗಲಿ, ಡಕಾಯಿಟಿ ಆಗಲಿ, UDR ಆಗಲಿ, ಅನ್ಯಾಚುರಲ್ ಡೆತ್ ಆಗಲಿ, ಕಂಪ್ಲೇಂಟ್ ಆಗಲಿ, ಬಡದಾಟ ಏನು ಕೇಸ್ ಬಂದರೂ ಆತ ಅದನ್ನು ತಗೊಂಡು ಅದಕ್ಕೆ ಅಕ್ನಾಲೆಜ್ಮೆಂಟ್ ಕೊಡಬೇಕು. ಪ್ಲಸ್ ಅವನು ಕೂಡಲೇ ಇನ್ವೆಸ್ಟಿಗೇಷನ್ ಮಾಡುವಂಥ ಪವರ್ಸ್ ಅವನಿಗಿದೆ. ಈವನ್ ಚಾರ್ಜ್ ಶೀಟ್ ತನಕನೂ ತಗೊಂಡೋಗೋದಕ್ಕೆ ಅವನಿಗೆ ಪವರ್ ಇದೆ. ಹೀನಸ್ ಕೇಸಸ್ಗಳಲ್ಲಿ, ಅದರಲ್ಲಿ ನಮ್ಮಲ್ಲಿ ಹೀನಸ್ ಕೇಸು, ನಾನ್ ಹೀನಸ್ ಕೇಸಸ್ ಅಂತ ಇದೆ. ಹೀನಸ್ ಕೇಸಸ್ಸಲ್ಲಿ ಸಬ್ ಇನ್ಸ್ಪೆಕ್ಟ್ರು ಅಥವಾ ಇನ್ಸ್ಪೆಕ್ಟ್ರುಗಳು ಮುಂದಿನ ತನಿಖೆ ವಹಿಸ್ಕೊತಾರೆ. ಅಂದರೆ ಅವರು ಠಾಣೆಗೆ ಬಂದ ತಕ್ಷಣ ಅವರು ಇನ್ವೆಸ್ಟಿಗೇಷನ್ ತಗೊಳ್ತಾರೆ. ಅವರು ಠಾಣೆಗೆ ಬರೋ ತನಕ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಹೆಡ್ ಕಾನ್ಸ್ಟೇಬಲ್, ಈ ಶುಡ್ ಇನ್ವೆಸ್ಟಿಗೇಟ್. ದಿಸ್ ಈಸ್ ನಂಬರ್ 1. ಈಗ ನೀವು ಹೇಳಿದ್ರಿ ಮರ್ಡರ್ ಕೇಸ್ ಅಂತ ಗೊತ್ತಾದಮೇಲೆ ಈಗೆಲ್ಲ ಮೊಬೈಲ್ ಇದೆ. ಮೊಬೈಲ್ನಲ್ಲಿ ಇಮಿಡಿಯೇಟಾಗಿ ಸರ್ ಇಂಥ ಕೇಸ್ ಬಂದೈತೆ ಬನ್ನಿ ಸರ್ ಅಂದರೆ ಅವ್ರು ಎಲ್ಲಿದ್ದರೂ ಓಡಿ ಬರ್ತಾರೆ. ಹಿಂದೆ ಮೊಬೈಲ್ ಇರಲಿಲ್ಲ, ವೆಹಿಕಲ್ಗಳಿರಲಿಲ್ಲ ಆ ಕಾಲಕ್ಕೆ. ಈಗ ನಾನೇ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ನಮಗೆ ಎಷ್ಟೋ ಕಡೆ ಪೊಲೀಸ್ ಸ್ಟೇಷನ್ಗಳಲ್ಲಿ ವೆಹಿಕಲ್ಗಳಿರಲಿಲ್ಲ. ಕೆಲವು ಸ್ಟೇಷನಲ್ಲಿ ಬುಲೆಟ್ ಇರೋದು. ಅವರು ಬರೋ ತನಕ ಅವರು ಡೆಡ್ ಬಾಡಿ, ಎಸ್ಪೆಷಲಿ UDR ಮತ್ತು ಡೆಡ್ ಬಾಡಿ ಬಂದಾಗ ಅಥವಾ ರೈಟಿಂಗ್ ಕೇಸ್ ಆದಾಗ ಯಾವುದೇ ಕ್ಷಣಕ್ಕೂ 1 ನಿಮಿಷವೂ ನಾವು ಲೇಟ್ ಮಾಡೋಂಗಿಲ್ಲ. ಕೂಡಲೇ ಸ್ಥಳಕ್ಕೆ ಹೋಗಬೇಕು, ತನಿಖೆಯನ್ನು ಮುಂದುವರಿಸಬೇಕು. ಆ ರೀತಿ ತನಿಖೆ ಮುಂದುವರಿಸೋದಕ್ಕೆ ಹೆಡ್ ಕಾನ್ಸ್ಟೇಬಲ್ಗೆ ಎಲ್ಲ ಪವರ್ಸ್ ಇದೆ. ದಿಸ್ ಈಸ್ ನಂಬರ್ 1. ಸಪೋಸ್ ಸಬ್ ಇನ್ಸ್ಪೆಕ್ಟರ್ ಇರೋದೇ ಇಲ್ಲ, ಅವ್ರು ರಜಾ ಇರ್ತಾನೆ. ಆ ಕಾಲಕ್ಕೆಲ್ಲ ಸಬ್ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಇದ್ದಿದ್ದು. ಸಬ್ ಇನ್ಸ್ಪೆಕ್ಟರ್ ರಜಾ ಇರ್ತಾರೆ ಅಥವಾ ಇನ್ನೇನೋ ಬೇರೆ ಡ್ಯೂಟಿಗೆ ಹೋಗಿರ್ತಾರೆ ಅಥವಾ ಕೋರ್ಟ್ ಎವಿಡೆನ್ಸ್ ಕೊಡೋದಕ್ಕೆ ಇನ್ಯಾವುದೋ ಒಂದು ಊರಿಗೆ ಹೋಗಿರ್ತಾರೆ. ಅವ್ರು ಬರೋದು ಇವತ್ತು ಇಡೀ ದಿವಸ ಬರೋದಿಲ್ಲ ಅಂದಾಗ ಹೆಡ್ ಕಾನ್ಸ್ಟೇಬಲ್ ಈಸ್ ಕಾಂಪಿಟೆಂಟ್ ಎನಫ್ ಟು ಇನ್ವೆಸ್ಟಿಗೇಟ್ ದ ಕೇಸ್ ಆ್ಯಸ್ ಪರ್ ದ ಪೊಲೀಸ್ ಮ್ಯಾನ್ಯುಯಲ್. ಎಸ್ ಸರ್, ನಿಮ್ಮದು ಪ್ರಶ್ನೆ ನಂದು, ಅಪರಿಚಿತ ಶವವನ್ನು ದಹನ ಮಾಡಲಿಕ್ಕೆ ಅವಕಾಶ ಇದೆಯಾ? ನಾನು ಅದನ್ನೇ ಹೇಳ್ತೀನಲ್ಲ, ಇದು ದಹನ ಮಾಡಿದಾರೋ ಬಿಟ್ಟಿದ್ದಾರೋ ಯಾರು ಮಾಡಿದ್ರೋ ಇದನ್ನು ಪ್ರಶ್ನಾತೀತವಾದದ್ದು. ಅದು ಯಾವುದೇ ರೀತಿಯ ಕೇಸು ತಮಗೂ ಗೊತ್ತಿರಲಿ. ಅನಾಥ ಶವಗಳನ್ನ ಪೊಲೀಸ್ ಮ್ಯಾನ್ಯುಯಲ್ನೇ ನಮಗೆ ಪವರ್ಸ್ ಕೊಟ್ಟಿದ್ದಾರೆ. ಈವನ್ ಪೋಸ್ಟ್ ಮಾರ್ಟಮ್ ಮಾಡಿಸ್ದಿರೇ ನಾವು ಅದನ್ನು ದಫನ್ ಮಾಡಿಸೋದಕ್ಕೆ ನಮಗೆ ಅಧಿಕಾರ ಇದೆ. ನಿಮಗೆ ಗೊತ್ತಿರಲಿ. ಈ ಏನೇನೋ ಗೊತ್ತಿಲ್ಲದಿರೋ ಏನೇನೋ ಊಹೆ ಮಾಡಿಕೊಂಡು ಮಾತಾಡೋದು ಬೇಡ. ನಮಗೆ ಅದು ಕರೆಕ್ಟಾಗಿ ನಿಗದಿತವಾಗಿ ಇದು ಅನಾಥ ಶವ, ಇದೇನು ಕೊಲೆ ಆಗಿಲ್ಲ, ಈಗ ಭಿಕ್ಷೆ ಬೇಡ್ತಾ ಇರ್ತಾನೆ, 3 ದಿವಸದಿಂದ ಊಟ ಇಲ್ಲದ್ರೆ ಸತ್ತೋಗ್ತಾನೆ, ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಂತಲೇ ಏನೂ ಇಲ್ಲ, ನಾವು ಹಂಗೆ ತೊಗೊಂಡೋಗಿ ಬರಿ ಮಾಡಿಸ್ಬೋದು. ನಮಗೆ ಆ ಅಧಿಕಾರ, ಒಂದು ಮಹಜರ್ ಮಾಡಬೇಕು, ಸಾಕ್ಷಿದಾರನ ಹೇಳಿಕೆ ಮಾಡಬೇಕು, ನಾವು ತೊಗೊಂಡೋಗಿ ನಮಗೆ ಪೊಲೀಸ್ ಮ್ಯಾನ್ಯುಯಲ್ನೇ ನಮಗೆ ಅಧಿಕಾರ ಕೊಟ್ಟಿದೆ, ನಾವು ದಫನ್ ಮಾಡಿಸ್ಬೋದು. ತಮಗೆ ಇದು ಗೊತ್ತಿರಲಿ. ಈ ಎಷ್ಟೋ ಜನಕ್ಕೆ ಈ ಕಾನೂನಿನ ಅರಿವಿಲ್ದಿರ ಏನೇನೋ ಮಾತಾಡ್ತಾರೆ, ಏನೋ ಪೊಲೀಸವ್ರು ಏನೋ ಮಾಡಿಬಿಟ್ರು, ಪೊಲೀಸವರೇ ಇದನ್ನೆಲ್ಲ ಮಾಡಿ ಪೊಲೀಸವರೇ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಮಟ್ಟಣ್ಣವರು ಪೊಲೀಸ್ ಅಧಿಕಾರಿ ಆದಂಥವ್ರು, ಅವ್ರು ಈ ಥರದ ಹೇಳಿಕೆ ಕೊಡ್ತಿದ್ದಾರಲ್ವಾ? ಅಂದರೆ ಅವ್ರಿಗೆ ಕಾನೂನು ಇಲ್ವಾ, ತಿಳುವಳಿಕೆ ಇಲ್ವಾ? ಹಾಗಾದರೆ ಏನು ತಿಳ್ಕೊಂಡಿದ್ದಾರೆ ಅಂತ? ತಿಳ್ಕೊಂಡಿದ್ರೆ ಮನುಷ್ಯ ಇಷ್ಟೆಲ್ಲ ಮಾತಾಡೋಕ್ಕಾಗ್ತಿತ್ತಾ? ದಯವಿಟ್ಟು ಸ್ವಲ್ಪ ಅರಿವಿರಲಿ. ನಮಗೆ ಕಾನೂನಿನ ಬಗ್ಗೆ ಅರಿವಿದ್ದರೆ, ಕಾನೂನಿನ ಅರಿವಿದ್ದರೆ ನಾವು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಏನು ಮಾಡಬೇಕು, ಇದನ್ನು ನ್ಯಾಷನಲ್ ಲೆವೆಲ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ಲಿ, ಸ್ಟೇಟ್ ಲೆವೆಲ್ನಲ್ಲಿ ಇದು ಮೀಡಿಯಾ ಇನ್ವೆಸ್ಟಿಗೇಷನ್ ಆಗೋಯ್ತಿದ್ದು. ಈಗ ಕನ್ವಿಕ್ಷನನ್ನು ಮೀಡಿಯಾನೇ ಕೊಟ್ಬಿಡಿ, ಹೇಳ್ತೀನಿ ಎಲ್ಲ ನೀವುಗಳೇ ಜಡ್ಜ್ಮೆಂಟು ಕೊಟ್ಬಿಡಿ, ನೀವೇ ಪನಿಷ್ಮೆಂಟ್ ಕೊಟ್ಬಿಡಿ, ನೀವೇ ಬಿಡುಗಡೆ ಮಾಡಿಬಿಡಿ. ಪೊಲೀಸವ್ರು ಯಾಕೆ ಬೇಕು? ಪೊಲೀಸವ್ರನ್ನೆಲ್ಲ ಮನೆ ಕಳಿಸ್ಬಿಡಿ, ಹೇಳ್ತೀನಿ. ಇವತ್ತಿನ ಪರಿಸ್ಥಿತಿ ಇವತ್ತು ನಾನು ನೋಡ್ದಂಗೆ ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದು. ಈಗೇನು ಈ ಎಲ್ಲ ಪಕ್ಷಗಳವರು
ನಾನು ಯಾವ ಪಕ್ಷ ಅಂತ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಪಕ್ಷದವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗ್ತೀನಿ, ನಾನು ಇದು ಮಾಡ್ತೀನಿ, SIT ಮಾಡಿದ್ದು ನಿಜ ಕರೆಕ್ಟು, ಹಂಗೆ ಹಿಂಗೆ ಇದೆಲ್ಲ ಸತ್ಯ ಕಂಡುಹಿಡಿತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲರಿಗೂ ಈ ಹಿಂದೂ ದೇವಸ್ಥಾನಗಳನ್ನು ಕಾಪಾಡಲು, ಹಿಂದೂ ಮಠ ಮಾನ್ಯಗಳನ್ನು ಕಾಪಾಡಲು, ಅವರ ಸ್ವತ್ತುಗಳನ್ನು ಕಾಪಾಡಲು ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಎಲ್ಲ ಪೊಲಿಟಿಷಿಯನ್ಸ್ಗೂ, ಎಲ್ಲ ಪಾಲಿಟಿಕ್ಸು MLAಗಳಿಗೆ MP ಗಳಿಗೆ ಇವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ಕೂಡಲೇ ಅದು ಮೊನ್ನೆ ಸೆಷನ್ನಲ್ಲೇ ಮಾಡಿದರೆ ಚೆನ್ನಾಗಿರ್ತಿತ್ತು. ನಾನು ಇದನ್ನು ಆಗಲೇ ನಮ್ಮ ಫಸ್ಟ್ ಇದರಲ್ಲಿ ನಾನು ಸೂಕ್ಷ್ಮವಾಗಿ ಇದನ್ನು ಹೇಳಿದೆ. ಕೂಡಲೇ ಒಂದು ಸುಗ್ರೀವಾಜ್ಞೆ ತಂದು ಕಳೆದ 2 ವರ್ಷ ಅಥವಾ 5 ವರ್ಷದಿಂದ ಇಂಥ ಪ್ರಕರಣಗಳು, ಹಿಂದೂ ಮಠ ದೇವಸ್ಥಾನಗಳು ಮಠಾಧೀಶರಿಗೆ ಇಂಥ ಅಪಮಾನ ಆಗುವಂಥ ಪರಿಸ್ಥಿತಿ ಬಂದು ಅದು ನಿಜವಾಗ್ಲೂ ಪ್ರೂವ್ ಆದರೆ ಅಂಥವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಕಾನೂನನ್ನು ತರಬೇಕು. ಹಿಂಗಾದರೆ ಮಾತ್ರನೇ ನಮ್ಮ ದೇವಸ್ಥಾನಗಳು, ಮಠಾಧಿಪತಿಗಳು ಅಥವಾ ನಮ್ಮ ಹಿಂದುತ್ವಕ್ಕೆ ಒಂದು ಮಾನ್ಯತೆ ಸಿಗುತ್ತೆ, ಒಂದು ಸ್ಥಿರವಾಗಿ ನಿಲ್ಲಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಇದೇನಾದ್ರೂ ಇದನ್ನು ಸುಮ್ಮನೆ ಫ್ರೀಯಾಗಿ ಬಿಟ್ಬಿಟ್ರೆ ಇದು ಮತ್ತೆ 2 ವರ್ಷ ಆದಮೇಲೆ ಇನ್ನೊಂದು ದೇವಸ್ಥಾನದ ಮೇಲೆ ಇದು ರಿಪೀಟ್ ಆಗುತ್ತೆ. ಯಾಕೆ ಅಂತ ಕೇಳಿ, ಧರ್ಮಸ್ಥಳದಲ್ಲಿ 100 ಜನ ಸಾಯ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತು ನೀವು ಕಾಶಿಗೆ ಹೋಗಿ ಪ್ರತಿದಿನ 100 ಜನ ಸಾಯ್ತಾ ಇದ್ದಾರಲ್ಲಿ, ಗೊತ್ತಾ ನಿಮಗೆ? ಕರೆಕ್ಟ್ 100 ಜನ ಸಾಯ್ತಾ ಇದ್ದಾರೆ. ಅಲ್ಲಿ ಸಾಯಲೇಬೇಕು ಅಂತ ಅಲ್ಲಿ ಹೋಗಿ ಅಲ್ಲಿ ಇದ್ದು ಸಾಯ್ತಾ ಇದ್ದಾರೆ ಜನ. ಯಾಕೆಂದ್ರೆ ಅವರು ನಂಬಿಕೆ ಅದು, ಇಲ್ಲಿ ನಾನು ಸತ್ರೆ ನನಗೆ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ನಾನು ದೇವ್ರ ಪಾದ ಸೇರ್ಕೊಳ್ತೀನಿ ಅಂತ.